ಅಂಗನವಾಡಿ ವಿಷ ದುರಂತ ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಇಮ್ಮಡಿ ಮಹದೇವಸ್ವಾಮಿ ವಿಚಾರಣೆಯ ವೇಳೆ ಬಿಜೆಪಿ ಮುಖಂಡರು ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಕೊಳ್ಳೇಗಾಲ ನಗರಸಭಾ ಬಿಜೆಪಿ ಸದಸ್ಯ ಜಿಪಿ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪೊಲೀಸರ ವಶದಲ್ಲಿದ್ದ ಆರೋಪಿಯನ್ನ ಜನಪ್ರತಿನಿಧಿಯಾಗಿ ಭೇಟಿಯಾಗಿದ್ದಾದರೂ ಯಾಕೆ ಎನ್ನುವಂತಹ ಪ್ರಶ್ನೆ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಜೆಪಿ ಮುಖಂಡನ ಈ ರೀತಿಯ ನಡೆ, ಈ ಪ್ರಕರಣ ಸಂಬಂಧ ಜಿಪಿ ಶಿವಕುಮಾರ್ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ. ವಿಚಾರಣಾ ಕೊಠಡಿಗೆಯನ್ನು ತೆರಳಲು ಬಿಜೆಪಿ ಮುಖಂಡನಿಗೆ ಅವಕಾಶ ಕೊಟ್ಟಿದ್ದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಕೊಳ್ಳೇಗಾಲ ನಗರಸಭಾ ಬಿಜೆಪಿ ಸದಸ್ಯ ಜಿಪಿ ಶಿವಕುಮಾರ್ ಈಗಾಗಲೇ ಮಹದೇವಸ್ವಾಮಿಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಈ ಪ್ರಕರಣ ಸಂಬಂಧ ಜಿಪಿ ಶಿವಕುಮಾರ್ ಮಧ್ಯಸ್ಥಿಕೆ ಏನಾದರೂ ವಹಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಒಬ್ಬ ಜನಪ್ರತಿನಿಧಿಯಾಗಿದ್ಕೊಂಡು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಈ ರೀತಿ ಆರೋಪ ಹೊತ್ತಿರುವಂತಹ ಕಳಂಕಿತ ಸ್ವಾಮೀಜಿಯನ್ನ ಯಾಕೆ ಭೇಟಿ ಮಾಡಬೇಕಾಗಿತ್ತು? ಅದರಲ್ಲೂ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಆರೋಪಗಳು ಕೂಡ ಇದೆ. ಕಾವಿಯನ್ನ ಧರಿಸಿ ಈಗಾಗಲೇ ಕಾವಿ ಖದೀಮಾ ಅಂತ ಅನ್ಸ್ಕೊಂಡಿದ್ದಾರೆ, ಹಾಗೆ ಕಾಮಿ ಕೂಡ ಅನ್ಸ್ಕೊಂಡಿದ್ದಾರೆ. ಇಂಥ ಸ್ವಾಮೀಜಿಯನ್ನ ಈ ಸಂದರ್ಭದಲ್ಲಿ ಯಾಕೆ ಭೇಟಿ ಮಾಡಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆ, ಇವರೇನಾದ್ರೂ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರಾ ಈ ಕೇಸ್ನಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗೆ ವಿಚಾರಣೆ ನಡೆಸ್ತಾ ಇರುವಂತಹ ಕೊಠಡಿಗೆ ತೆರಳಕ್ಕೆ ಬಿಜೆಪಿ ಮುಖಂಡನಿಗೆ ಅವಕಾಶ ಕೊಟ್ಟಿದ್ದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸಹಜವಾಗಿ ಕೇಳಿ ಬರ್ತಾ ಇದೆ. ಇಮ್ಮಡಿ ಮಹದೇವಸ್ವಾಮಿ ವಿಚಾರಣೆಯ ವೇಳೆ ಬಿಜೆಪಿ ಮುಖಂಡ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ರೋಹಿತ್, ಬಿಜೆಪಿ ಮುಖಂಡನಿಗೂ ಸ್ವಾಮೀಜಿಗೂ ಏನ್ ಸಂಬಂಧ? ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅವ್ರನ್ನ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾದ್ರೂ ಯಾರು, ಯಾವ ಕಾರಣಕ್ಕಾಗಿ ಭೇಟಿ ಅಂತ? ಶಕುಂತಲ, ಈ ಪ್ರಕರಣಕ್ಕೆ A1 ಆರೋಪಿಯಾದಂತಹ ಮುಮ್ಮಡಿಗೆ ಸ್ವಾಮಿ ಮಹಾದೇವ ಸ್ವಾಮೀಜಿ ಅವರನ್ನ ಸೇವ್ ಮಾಡೋದು ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ನಡೀತಾ ಇರುವಂಥದ್ದು ಈಗಾಗಲೇ ಮಾಹಿತಿ ಪ್ರಕಾರ ಬಂದಿರುವಂಥದ್ದು. ನಿನ್ನೆ ರಾತ್ರಿ ಏನು ಮಠದಲ್ಲಿ ನಡೆಯುವಂಥ ವಿಚಾರಣೆ ವೇಳೆ ಬಿಜೆಪಿ ನಗರಸಭೆ ಸದಸ್ಯನೊಬ್ಬ ಈಗಾಗಲೇ ಎಂಟ್ರಿ ಕೊಟ್ಟಿರುವಂಥದ್ದು. ಏನು ಆ ಪ್ರದೇಶದಲ್ಲಿ ನಿನ್ನೆ ಯಾವೊಬ್ಬ ಸಾರ್ವಜನಿಕ ಕೂಡ ಅವಕಾಶ ಇರಲಿಲ್ಲ. ಆದರೆ ವಿಚಾರಣೆ ನಡೀತಂಥ ಸ್ಥಳಕ್ಕೆ ಬಿಜೆಪಿಯ ನಗರಸಭಾ ಸದಸ್ಯರಾದಂತಹ ಶಿವಕುಮಾರ್ ಅವರು ಈಗಾಗಲೇ ಎಂಟ್ರಿ ಕೊಟ್ಟಿರುವಂಥದ್ದು. ಅಲ್ಲಿ ಏನಂತಂದರೆ ಸ್ವಾಮೀಜಿ ಅವರನ್ನು ಬಚಾವ್ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಏನು ಚರ್ಚೆಗಳು ನಡೆದಿದ್ದಾವೆ ಅನ್ನೋದು ಈಗ ಇಲ್ಲಿ ಬಲಮೂಲಗಳ ಪ್ರಕಾರ ಮಾಹಿತಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಶಿವಕುಮಾರನ್ನ ಕೆಲಸ ಮಾಡಿದಾರಾ, ಅವರು ಶಿವಕುಮಾರ್ ಇದ್ದ ಯಾರು ಇರುವಂಥದ್ದು, ಮಠಕ್ಕೂ ಮತ್ತು ಶಿವಕುಮಾರ್ ಅವ್ರಿಗೂ ಏನು ಸಂಬಂಧ ಮತ್ತು ಈ ಸ್ವಾಮೀಜಿಗೂ ಮತ್ತು ಶಿವಕುಮಾರ್ ಅವ್ರಿಗೂ ಏನು ಸಂಬಂಧ ಅನ್ನೋದು ಈಗ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಮಾಧ್ಯಮದಲ್ಲಿ ವರದಿ ಬಂದಂಥ ಸಂದರ್ಭದಲ್ಲೂ ಕೂಡ ಪೊಲೀಸ್ ಅಧಿಕಾರಿ ಕೂಡ ಸ್ಪಷ್ಟನೆ ಕೇಳಿದ್ದೀವಿ, ಆದರೆ ಅವ್ರಿಗೂ ಕೊಟ್ಟಿಲ್ಲ. ಅಂದರೆ ಈ ಬೆಳವಣಿಗೆ ಯಾವ ರೀತಿ ಕೊಂಡೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶಕುಂತಲಾ, ಸುಮಾರು ಎಷ್ಟೊತ್ತು ತನಕ ಅವರು ಮಾತನಾಡಿದ್ರು? ಹಾಗೆ ಇವರೇನಾದ್ರೂ ಈ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರಾ ಅವ್ರನ್ನ ಸೇಫ್ ಮಾಡೋದಕ್ಕೆ ಅಂತ? ಕೆಲವೊಂದು ಕಡೆ ಅದೇ ರೀತಿ ಕಾಣ್ತಾ ಇದೆ. ಸುಮಾರು 1 ತಾಸಿಗೂ ಅಧಿಕ ಕಾಲ ಆ ವಿಚಾರಣೆ ನಡೀತಿತ್ತು. ಆ ವಿಚಾರಣೆ ವೇಳೆ 1 ತಾಸಿಗೂ ಅಧಿಕ ಕಾಲ ಆ ಶಿವಕುಮಾರ್ ಅವರು ಅಲ್ಲಿರುವಂಥದ್ದು. ಏನು ಅವ್ರನ್ನ ಬಚಾವ್ ನೀಡೋ ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡ್ತಾ ಇರೋಂಥದ್ದು ಪ್ರಶ್ನೆ ಆಗ್ತಿರೋಂಥದ್ದು. ಏನು ಸಾಲೂರು ಮಠದ ಸ್ವಾಮೀಜಿ ಅಂದರೆ ಸಾಲೂರು ಮಠಕ್ಕೆ ಈ ಭಾಗದಲ್ಲಿ ಸಾಕಷ್ಟು ಪ್ರತಿಷ್ಠೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸ್ವಾಮೀಜಿ ಅವ್ರನ್ನ ಪಾರ್ ಮಾಡಿದ್ರೆ ಮಠದ ಪ್ರತಿಷ್ಠೆ ಹಾಗೆ ಉಳ್ಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಶಿವಕುಮಾರ್ ಅಭಿಪ್ರಾಯ ಆಗಿರುವಂಥದ್ದು. ಅಥವಾ ಇವರು ಏನಾದರೂ ಸ್ವಾಮೀಜಿಯವರ ಆಪ್ತರಾಗಿದ್ದಾರಾ ಅನ್ನೋದು ಕಾಡ್ತಾ ಇರೋಂಥದ್ದು ಪ್ರಶ್ನೆ. ಶಕುಂತಲಾ, ಓಕೆ, ಒಬ್ಬ ಜನಪ್ರತಿನಿಧಿಯಾಗಿದ್ಕೊಂಡು ಒಳ್ಳೊಳ್ಳೆ ವಿಚಾರಗಳು ಸಾಕಷ್ಟಿರುತ್ತೆ, ಅಂಥದ್ರಲ್ಲಿ ಕಳಂಕಿತ ಸ್ವಾಮೀಜಿನ ಭೇಟಿ ಮಾಡುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ಹೇಗೆ ಒಳಗಡೆ ಬಿಟ್ರು ಅಂತ? ಯಾಕಂದ್ರೆ ವಿಚಾರಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಯಾರನ್ನೂ ಕೂಡ ಒಳಗಡೆ ಬಿಡುವಂತಹ ಸಾಧ್ಯತೆಗಳಿರೋದಿಲ್ಲ. ಅಂಥದ್ರಲ್ಲಿ ಇವ್ರನ್ನ ಹೇಗೆ ಬಿಟ್ರು ಒಳಗಡೆ? ಖಂಡಿತ ಶಕುಂತಲಾ, ಸಾರ್ವಜನಿಕರಲ್ಲೂ ಕೂಡ ಎದುರೋ ಪ್ರಶ್ನೆ ಅದೊಂದೇ ಅಂಥದ್ದು. ಇನ್ನು ಪೊಲೀಸರು ಆ ಭಾಗದಲ್ಲಿ ಯಾವೊಬ್ಬ ಜನರನ್ನು ಕೂಡ ಬಿಡ್ತಿರಲಿಲ್ಲ. ಆದರೆ ಈ ಸಾಮಾನ್ಯ ಅಂತಂದರೆ ಈ ವಾರ್ಡ್ನ ಕಾರ್ಪೊರೇಟರ್ನ ಹೇಗೆ ಬಿಟ್ಟರು ಅನ್ನೋದು ಈಗ ಕ್ವಶನ್ ಮಾರ್ಕ್ ಆಗಿರೋಂಥದ್ದು. ಇವ್ರನ್ನ ಒಳಗೆ ಹೇಗೆ ಕರ್ಕೊಂಡೋದ್ರು ಮತ್ತು ಇವ್ರು ಕರ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಅಂದರೆ ಈ ವಿಚಾರಣೆ ಸಂದರ್ಭದಲ್ಲಿ ಇವ್ರು ಇರಬೇಕಾಗಿತ್ತಾ ಅನ್ನೋದೇ ಪ್ರಶ್ನೆ ಆಗಿರೋಂಥದ್ದು. ಇವ್ರು ಅಂದರೆ ಇವರೇ ಒತ್ತಾಯ ಮಾಡಿ, ಅಂದರೆ ಯಾರ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಇವರೇ ಹೋದ್ರ? ಅಂದರೆ ಸ್ವಾಮೀಜಿಯವ್ರನ್ನ ಪಾರು ಮಾಡೋ ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡೋ ನಿಟ್ಟಿನಲ್ಲಿ ಹೋಗೋಕ್ಕೆ ಪ್ರಯತ್ನ ಪಟ್ಟಿರೋಂಥದ್ದು. ಅಂದರೆ ಸಾಕಷ್ಟು ವಿಚಾರಣೆ ಸಮಯದಲ್ಲಿ ಅವರು ಅಲ್ಲೇ ಹಾಜರಿದ್ದು ಸ್ವಾಮೀಜಿಯವ್ರ ಜೊತೆ ಸುಮಾರು ಅರ್ಧ ಗಂಟೆ ಹೆಚ್ಚು. ಓಕೆ ರೋಹಿತ್, ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಥ್ಯಾಂಕ್ ಯು. ಕಿಚ್ಕುತ್ ಮಾರಮ್ಮ ದೇವಸ್ಥಾನದ ವಿಷ ಪ್ರಸಾದಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈಗಾಗಲೇ ಮಾವ ಕಿರಿಯ ಶ್ರೀ ಸೂಚನೆಯಂತೆ ವಿಷದ ಮಸಾಲೆಯನ್ನ ತಯಾರಿಸಲು ಈ ಮದನಾರಿ ಟೊಮ್ಯಾಟೊ ಬಾತ್ನಲ್ಲಿ ಅಂಬಿಕಾ ಮನೆಯಲ್ಲಿ ವಿಷದ ಮಸಾಲೆಯನ್ನ ಅಂಬಿಕಾ ತಯಾರಿ ಕೂಡ ಮಾಡಿರ್ತಾಳೆ. ಅಂಬಿಕಾ ತನ್ನಂತಹ ಮಸಾಲೆಯನ್ನ ಬೆರೆಸಿರ್ತಾನೆ. ನಾಗರಕೋವಿಲ್ ಅರ್ಚಕ ದೊಡ್ಡಯ್ಯ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗಿದೆ.
ಈಗಾಗಲೇ ವಿಷದ ಮಸಾಲೆಯನ್ನ ತಯಾರಿಸಿದ್ದು ಆ ಮದನಾರಿ ಬೇಡ್ಯಾಲು ಅಲ್ಲ ಅಂಬಿಕಾ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗಿದೆ. ಮಾದೇಶ್ ಹೆಂಡತಿ ಅಂಬಿಕಾನೇ ಈ ಒಂದು ದುರಂತಕ್ಕೆ ಕಾರಣರಾಗಿದ್ದಾಳೆ. ಹೆಣ್ಣಾಗಿದ್ರೂ ಕೂಡ ಮಕ್ಕಳನ್ನ ಕೊಂದಿದ್ದಾಳೆ ಈ ವಿಷಕನ್ಯೆ. ಈ ರೀತಿ ಒಂದು ಹೆಣ್ಣಾಗಿದ್ದುಕೊಂಡು ಮಕ್ಕಳನ್ನ ಕೊಲ್ಲೋದಕ್ಕೆ ಹೇಗಾದ್ರೂ ಮನಸ್ಸು ಬಂತು ಅಂತ ಜನರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಮನೆಯಿಂದಲೇ ಟೊಮ್ಯಾಟೊ ಬಾತನ್ನ ತಯಾರಿ ಮಾಡೋದಕ್ಕೆ ಮಸಾಲೆಗೆ ವಿಷವನ್ನ ಬೆರೆಸಿ ಈಕೆ ಮಸಾಲೆಯನ್ನ ತೆಗೆದುಕೊಂಡು ಹೋಗಿ ಅಡುಗೆ ಭಟ್ಟನ ಕೈಗೆ ಕೊಟ್ಟಿರ್ತಾಳೆ. ಈ ಪುಟ್ಟಸ್ವಾಮಿ ಕೇವಲ 2,000 ರೂಪಾಯಿಗಷ್ಟೇ ಇಂಜಲ್ಯಾಸಗೆ ಆಕೆಯ ಜೊತೆಗೆ ಕೈ ಜೋಡಿಸ್ಬಿಟ್ಟಿದ್ದಾನೆ. ಅವತ್ತು ಮಾರಮ್ಮ ದೇವಸ್ಥಾನದ ಅರ್ಚಕ ದೊಡ್ಡಯ್ಯ ಕೂಡ ಈಕೆ ಜೊತೆ ಕೈ ಜೋಡಿಸಿರ್ತಾನೆ. ಜೊತೆಗೆ ಪ್ರಸಾದವನ್ನ ತಯಾರು ಮಾಡಿದಂತಹ ಅಡುಗೆ ಭಟ್ಟ ಪುಟ್ಟಸ್ವಾಮಿ ಕೂಡ ಎಂಜಲಾಸಿಗಾಗಿ ಕೇವಲ 2,000 ರೂಪಾಯಿಗಾಗಿ ಆಕೆಯ ಜೊತೆ ಕೈ ಜೋಡಿಸಿರುವಂತದ್ದು. ಸಾಲೂರು ಮಠದ ಸ್ವಾಮಿಯ ನಿರ್ದೇಶನದಂತೆ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕಲೆ ಹಾಕೋಣ. ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಈಗ ಅಂಬಿಕಾಳೆ ವಿಷಪ್ರಾಶನಕ್ಕೆ ಅಂದ್ರೆ ಮೇನ್ ಕಿಂಗ್ ಪಿನ್ ಅಂತ ಹೇಳಬಹುದು. ಯಾಕಂದ್ರೆ ಮಸಾಲೆಯಲ್ಲಿ ವಿಷ ಬೆರೆಸಿದ್ದೆ ಆಕೆ ಅನ್ನುವಂತಹ ಅಂಶ ಬಯಲಾಗ್ತಾ ಇದೆ. ಆಕೆಗೆ ಸಾಥ್ ಕೊಟ್ಟವ್ರು ಯಾರು, ಏನೆಲ್ಲ ಅಪ್ಡೇಟ್ಸ್ ಗಳು ಲಭ್ಯ ಆಗ್ತಾ ಇದೆ? ಶಕುಂತಲಾ, ಮೊದಲು ವಿಷವನ್ನು ಬಾತು ಎಲ್ಲ ಟೊಮೊಟೊ ಬಾತ್ ಸಿದ್ಧವಾದ ನಂತರದಲ್ಲಿ ಅದರ ಮೇಲೆ ಸಿಂಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಆದರೆ ಈಗ ಒಂದು ಮಾಹಿತಿ ಖಚಿತವಾಗಿದೆ. ಟೊಮೊಟೊ ಬಾತನ್ನು ತಯಾರು ಮಾಡೋದಕ್ಕೆ ಏನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾರೆ, ಆ ಮಸಾಲೆಯ ರೆಡಿಯ ಹಂತದಲ್ಲೇ ವಿಷವನ್ನೇ ಮಿಶ್ರಣವನ್ನು ಮಾಡಿಕೊಂಡು ಆ ಮಸಾಲೆಯನ್ನು ರೆಡಿ ಮಾಡಿದರು. ಅದನ್ನು ರೆಡಿ ಮಾಡಿರುವಂತಹದ್ದು ಈಗ ಆರೋಪಿ ಸ್ಥಾನದಲ್ಲಿ ಕೇಳಿ ಬರ್ತಾ ಇರುವಂತಹ ಅಂಬಿಕಾ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಇದೇ ಮಸಾಲೆಯನ್ನೇ ಟೊಮೊಟೊ ಬಾತ್ ತಯಾರಿ ಮಾಡ್ಕೊಳ್ಳೋದಕ್ಕೂ ಕೂಡ ನೀಡಬೇಕು ಎನ್ನುವಂಥ ನಿರ್ದೇಶನವನ್ನು ಅಂಬಿಕಾ ಪುಟ್ಟಸ್ವಾಮಿಗೆ ನೀಡ್ತಾರೆ. ಅದೇ ರೀತಿಯಾಗಿ ಪುಟ್ಟಸ್ವಾಮಿ ಈ ರೀತಿಯಾಗಿ ಟೊಮೊಟೊ ಬಾತ್ಗೆ ವಿಷದ ಮಸಾಲೆಯನ್ನು ಬಳಸಿರುವಂಥದ್ದು. ಇಲ್ಲಿ ಇಡೀ ಒಂದು ಪ್ಲಾನನ್ನು ಮಾಡಿರುವಂಥದ್ದು ಯಾರು ಅನ್ನುವಂಥದ್ದು ಈ ಕ್ಷಣಕ್ಕೆ ಗೊತ್ತಾಗ್ತಾ ಇರುವಂಥ ಅಂಶ, ಅದು ಸಾಲೂರು ಮಠದ ಕಿರಿಯ ಸ್ವಾಮೀಜಿ ಅನ್ನುವಂಥದ್ದು. ಇದರ ಸ್ಕೆಚನ್ನು ರೆಡಿ ಮಾಡಿ, ಆದರೆ ವಿಷವನ್ನು ತಯಾರು ಮಾಡಿ ಅದನ್ನು ನಿರ್ದಿಷ್ಟವಾಗಿ ಹೀಗೆ ಬಳಸಬೇಕು ಅಂತ ಡೈರೆಕ್ಷನನ್ನು ಕೊಟ್ಟಿರುವಂಥದ್ದು ಅಂಬಿಕಾ ಎನ್ನುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಪುಟ್ಟಸ್ವಾಮಿಯನ್ನು ಚಾಮರಾಜನಗರದ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ಆರಂಭ ಮಾಡಿದರೆ ಬಹುತೇಕ ಶಕುಂತಲಾ ಇವತ್ತು ಸಂಜೆ 6-7 ಗಂಟೆ ಒಳಗಡೆ ಇಡೀ ಪ್ರಕರಣಕ್ಕೆ ಒಂದು ಕನ್ಕ್ಲೂಡ್, ಅಂದ್ರೆ ಅಧಿಕೃತವಾದಂತಹ ಕನ್ಕ್ಲೂಡ್ ಸಿಗುತ್ತೆ ಶಕುಂತಲಾ. ಓಕೆ, ಈಕೆಗೆ ಈಗ ವಿಷಪ್ರಾಶನ ಮಾಡೋದಕ್ಕೆ ಅಂದ್ರೆ ಮಸಾಲೆಗೆ ವಿಷ ಹಾಕೋದಕ್ಕೆ ವಿಷ ತಂದು ಕೊಟ್ಟಿದ್ದಾದ್ರೂ ಯಾರು, ಈತನ ಗಂಡನ ಕೈಚಳಕ ಕೂಡ ಇದೆ ಇದರಲ್ಲಿ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಏನೆಲ್ಲ ಬಿಚ್ಚಿಡ್ತಾ ಇದ್ದಾಳೆ ಆಕೆ ಅಂತ? ತೀರಾ ಮೇಲ್ಮಟ್ಟದ ವಿಚಾರಗಳು ಮಾತ್ರ ಈಗ ಬಹಿರಂಗವಾಗ್ತಾ ಇರುವಂಥದ್ದು. ತೀರಾ ಇನ್ ಡೆಪ್ತ್ ಅಲ್ಲಿ ಈ ವಿಷಯವನ್ನು ಎಲ್ಲಿಂದ ತಂದ್ರು, ಅಥವಾ ಇದು ಬಳಕೆಯಲ್ಲಿ ಇದ್ದಂತಹ ವಿಷವ, ಮತ್ತು ಯಾವ ರೀತಿಯಾಗಿ ಸಾಗಾಣಿಕೆ ಮಾಡಿದ್ರು, 1 and 2 ಮತ್ತೊಂದು ಅಡಿಗೆ ಯಾವ ರೀತಿಯಾಗಿ ಸರಬರಾಜಾಯಿತು, ಯಾವ ಅಂಶಗಳು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಸಂಜೆ 6 ಗಂಟೆಗೆ ಚಾಮರಾಜನಗರ ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಅಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತಹ ಎಲ್ಲ ಪಿನ್ ಟು ಪಿನ್ ಅಂಶಗಳು ಕೂಡ ಬಹಿರಂಗವಾಗುತ್ತೆ. ಸದ್ಯದ ಮಟ್ಟಿಗೆ ಇರುವಂತಹ ಮಾಹಿತಿ, ವಿಷವನ್ನು ಟೊಮೊಟೊ ಮಸಾಲೆಯಲ್ಲಿ ಬೆರೆಸಿ ಅದನ್ನು ವಿಷದ ಸಮೇತವಾಗಿ ಟೊಮೊಟೊ ಮಸಾಲೆಯನ್ನು ತಯಾರು ಮಾಡಿರುವಂಥದ್ದು ಅಂಬಿಕಾ. ಅದನ್ನು ಪುಟ್ಟಸ್ವಾಮಿ ಟೊಮೊಟೊ ಬಾತ್ಗೆ ಬೆರೆಸಿದ್ದಾರೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜು ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.